ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರಿಗೆ ಬಂದಿದ್ದೀವಿ. ನಮ್ಮ ಮಾಧವ ಪ್ರಸಾದ್ ಅವ್ರನ್ನ ಮೀಟ್ ಮಾಡೋಣ ಅಂತ. ಅಲ್ಲಿ ವಾಕಿಂಗ್ ಹೋಗ್ತಾವ್ರೆ ನೋಡಿ. ಬನ್ನಿ ಈ ಕಡೆ. ನಮ್ಮ ಮಾಧವ ಪ್ರಸಾದ್ ಅವ್ರು ಇಲ್ಲಿದ್ದಾರೆ. ಒಳ್ಳೆ ವ್ಯೂ ಇದೆ. ಒಳ್ಳೆ ವ್ಯೂ ಇದೆ. ಸೈಕ್ಲೋನ್ ಆಗ್ಬಿಟ್ಟಿದೆ. ನಿನ್ನೆ ತುಂಬಾ ಮಳೆ ಇತ್ತು. 3 days ಇಂದ ಫುಲ್ ಸೈಕ್ಲೋನ್, ಮಳೆ ಎಲ್ಲ ಆಗೋಯ್ತು. ಹೌದು, ನಿನ್ನೆ ಸ್ವಲ್ಪ ಮಳೆ. ವೆದರು ಹಂಗೆ ಇದೆ. ಮತ್ತೆ ಹೊಸ ವರ್ಷ ಎಲ್ಲ ಸೆಲೆಬ್ರೇಷನ್ ಎಲ್ಲ ಹೆಂಗ್ ಮಾಡಿದ್ರಿ? ಸೆಲೆಬ್ರೇಷನ್ ಚೆನ್ನಾಗಿತ್ತು. ನಿಮ್ದು ಹೇಗಿತ್ತಲ್ಲ ಪಾರ್ಟಿ? ಪಾರ್ಟಿ ಗಿಟ್ಟಿ ಏನಿಲ್ಲ ನಮ್ದು, ಅಷ್ಟೇ. ಸೂಪರ್. ಸಂಕ್ರಾಂತಿ ಪ್ಲಾನ್ ಎಲ್ಲಿ ಹೊಟ್ಟಿದ್ದೀರಾ? ಸಂಕ್ರಾಂತಿ ಪ್ಲಾನ್ ಮೇಲ್ಕೋಟೆ ಹೋಗೋಣ ಅಂತ ಪ್ಲಾನ್ ಇದೆ. ಮೇಲ್ಕೋಟೆ ಫ್ಯಾಮಿಲಿ ನೋಡ್ಬೇಕು. ಓ ಸೂಪರ್. ನಿಮ್ದು ಎಲ್ಲಿ ಪ್ಲಾನ್? ಊರ್ಗ್ ಹೋಗ್ಬೇಕಾ? ಊರ್ಗೇನಿಲ್ಲ, ಅದೇ ಇಲ್ಲೇ ಅದರ ದೇವಸ್ಥಾನಕ್ಕೆ ಹೋಗೋದು ಬೆಂಗಳೂರಲ್ಲಿ. ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲೆಲ್ಲ ಸೂರ್ಯ ಚೆನ್ನಾಗಿದೆ. ಅದು ಹೌದು, ಚೆನ್ನಾಗಿದೆ. ಟೆಂಪಲ್ ಚೆನ್ನಾಗಿದೆ. ಸಂಕ್ರಾಂತಿಗೆ ಅಲ್ಲಿ ಒಡೆ ಗುಹೆ ಒಡೆ ಹೋಗ್ತಾರಲ್ಲ, ಅದೇ ತುಂಬಾ ಚೆನ್ನಾಗಿದೆ. ಆಮೇಲೆ ಸೂರ್ಯ ಹೋಗಿದ್ದೀನಿ ತುಂಬಾ ಸಲ. ಸೂರ್ಯನ ಬೆಳಕು. ಹೌದು, ಅಂದ್ರೆ ವರ್ಷಕ್ಕೆ ಒಂದ್ಸಲ ಏನೋ ಡೈರೆಕ್ಟ್ ಆಗಿ ಲಿಂಗಂ ಮೇಲೆ ಬೀಳುತ್ತೆ. ಹೌದು, ಒಂಥರ ಪವಾಡ ಟೆಂಪಲ್. ವರ್ಷಕ್ಕೆ ಒಂದೇ ಸಲ ಬೀಳೋದು ಅದು. ಚೆನ್ನಾಗಿದೆ. ರಶ್ ಇರುತ್ತೆ. ರಜನಿಕಾಂತ್ ಅವ್ರೇನೋ ವೇಷ ಹಾಕೊಂಡ್ ಬರ್ತಾರೆ ಅಂತ. ಇಲ್ಲ, ಅವಾಗೆಲ್ಲ ಬರ್ತಿದ್ರು ಅನ್ಸುತ್ತೆ, ಬಟ್ ಇವಾಗೆಲ್ಲ ಇಲ್ಲ. ಹೆಂಗಿದೆ ಅಂತ. ಮಳೆಯ ವಾತಾವರಣ. ಮಳೆ ಬರಲ್ಲ, ಸೈಕ್ಲೋನ್ಸ್ ಅಷ್ಟೇ. ವೆದರ್ ಚೆನ್ನಾಗಿದೆ. ನಾನು ಸಂಡೇ ಎಲ್ಲ ಬರ್ತಾ ಇರ್ತೀನಿ ವಾಕಿಂಗ್ ಮಾಡಕ್ಕೆಲ್ಲ. ಇಲ್ಲೇ ಬರ್ತೀನಿ. ಒಳ್ಳೆ ಇದೆ. ಇನ್ನೊಂದು 4-5 ವರ್ಷ ಅಂದ್ರೆ ಇವೆಲ್ಲ ಸೈಟ್ಗಳೆಲ್ಲ ಮನೆ ಆಗಿ, ಹೌದು, ಫುಲ್ ಜನ ಬಿಡಿದ ಪ್ರದೇಶ ಆಗ್ಬಿಡುತ್ತೆ. ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕಲ್ಲ. ಸಂಕ್ರಾಂತಿ ಹಬ್ಬ ಹೆಂಗ್ ನಡೀತಾ ಇದೆ? ಸಂಕ್ರಾಂತಿ ನಾರ್ಮಲ್ ಸೆಲೆಬ್ರೇಷನ್ಸ್ ಎಲ್ಲ. ಊರ್ಗ್ ಹೋಗಲ್ಲ ನೀವು? ಊರಿಗೆ ಹೋಗ್ಬೇಕು. ಲಾಸ್ಟ್ ಟೈಮ್ ಬಟ್ ಏನಂದ್ರೆ ಹಳ್ಳಿ ಕಡೆ ತುಂಬಾ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬ. ಆಕ್ಚುಲಿ ಇದು ಹಬ್ಬ ಅಂತ ಮಾಡೋದು. ಸಿಟಿ ಕಡೆಕ್ಕಿಂತ ಇದು ಹಳ್ಳಿ ಹಬ್ಬ. ಹಳ್ಳಿಲೇ ಚೆನ್ನಾಗಿ ಮಾಡೋದು. ನಮ್ ಕಡೆ ಹೆಂಗ್ ಮಾಡ್ತಾರಂದ್ರೆ, ಈ ಹಸುಗಳು ಹಸುಗಳು ದನಗಳು ಮೆರವಣಿಗೆ ಮಾಡ್ತಾರೆ. ಸಂಜೆ ಅದು ಬೆಂಕಿ ಹಾಕ್ಬಿಟ್ಟು, ಅಂದ್ರೆ ಅವತ್ತು ರೈತರಿಗೆ ಒಂಥರ ಹಬ್ಬ, ಸುಗ್ಗಿ ಹಬ್ಬ ಅನ್ನೋ. ಕಬ್ಬು ನೆಟ್ಟೆ ಬಂದಿರುತ್ತೆ. ಕಬ್ಬು ಬ್ಲಾಕ್ ಕಬ್ಬು ಬರುತ್ತೆ ನೋಡಿ. ಈ ಕಬ್ಬು ತಿನ್ನೋದೇ ಈ ಹಬ್ಬದಲ್ಲಿ ಅದೇ ಸ್ಪೆಷಲ್. ಕಬ್ಬು ತಿನ್ನೋದು, ಆಮೇಲೆ ಎಳ್ಳು ಬೆಲ್ಲ ತಿಂದು. ಸೊ ಒಂದು ರೀತಿ ವರ್ಷದ ಮೊದಲ ಹಬ್ಬ. ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ, ಅದ್ರ ಪ್ರಕಾರ ಮೊದಲೇ ಚೆನ್ನಾಗಿರುತ್ತೆ. ಎಳ್ಳು ಬೆಲ್ಲ ಎಲ್ಲ ಕೊಡ್ತಾರಲ್ಲ. ಎಳ್ಳು ಬೆಲ್ಲ, ಬೇವು ಬೆಲ್ಲ ಅಂತಿದೀನಿ. ಬೇವು ಬೆಲ್ಲ ಬಂದು ಯುಗಾದಿಗೆ, ಎಳ್ಳು ಬೆಲ್ಲ ಸಂಕ್ರಾಂತಿಗೆ. ಸೊ ಚೆನ್ನಾಗಿರುತ್ತೆ. ಹೌದು. ಸೊ ಅದೇ ದೇವಸ್ಥಾನಕ್ಕೆ ಒಂದು ಹೋಗ್ತೀನಿ. ಹೌದು ನೋಡಿ, ಲಾಸ್ಟ್ ನಿಮಗೆ ಕಾರ್ ತೋರ್ಸಾಗ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇರ್ಲಿಲ್ಲ. ಹೌದು, ಲಾಸ್ಟ್ ವೀಕ್ ತಗೊಂಡೋಗ್ಬಿಟ್ಟು ಹಾಕ್ಸ್ಕೊಂಬಂದಿದ್ದೆಲ್ಲ. ಕರೆಕ್ಟ್. ತೋರಿಸ್ತೀನಿ. ಸೊ ಕಾರು ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಆ ಟೈಮ್ನಲ್ಲಿ. ಇಲ್ಲ, ಆಗಿದೆ. ನಮ್ಮ ಪ್ಲೇಟ್ ಎಲ್ಲ ಬಂದಿತ್ತು, ಬಂದಿಲ್ಲ. ಕಾರ್ಡ್ ಬಂದಿಲ್ಲ ಇನ್ನೂ. ಹೌದೌದು. ಸೊ ಚೆನ್ನಾಗಿದೆ. ಒಟ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಮ್ಮಿ ಅಮೌಂಟ್ ಅಲ್ಲಿ ನನಗೆ GST ಕಡಿಮೆ ಆಯ್ತಾ ಆ ಟೈಮ್ ನಲ್ಲಿ. ಹೀಗಾಗಿ ಅದರಿಂದ ನೋಡಿಬೇಕಾರೆ ಕಮ್ಮಿ ಅಮೌಂಟ್ ಅಲ್ಲಿ ನನಗೆ ಎಲ್ಲ ಸಿಕ್ತು. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಸೀಟ್ ಕವರ್ ಆಗಿರ್ಬೋದು, ಲೆದರ್ದು ಮ್ಯಾಟ್, ಫ್ಲೋರ್ ಮ್ಯಾಟ್, ಟಚ್ ಸ್ಕ್ರೀನ್, ಸ್ಪೀಕರು, ಡ್ಯಾಶ್ ಕ್ಯಾಮರಾ, ರಿವರ್ಸ್ ಕ್ಯಾಮರಾ, ಕಂಪ್ಲೀಟ್ಲಿ ಪ್ಯಾಕೇಜ್. ಕೊಂಬ ಪ್ಯಾಕೇಜ್ ಅಲ್ಲಿ ಹಾಕ್ಸಿದ್ ನಾನು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಬೇಕಾದ್ರೆ. ಬ್ಯಾಗ್ ಇಟ್ಬಿಟ್ಟಿದ್ದೀನಿ. ವರ್ಕಿಂಗ್ ಅಲ್ವಾ, ಬ್ಯಾಗ್ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು. ಅಷ್ಟೇ, ಸ್ವಲ್ಪ ಸ್ಪೇಸ್ ಇರ್ಬೇಕು ಡಿಕ್ಕಿ. ಯಾವಾಗಲೂ ಕವರ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಹೌದು, ಸ್ಪೇಸ್ ಇದ್ರೇನೆ ಒಂಚೂರು ಏನಾದ್ರು ಲಗೇಜ್ ಇಟ್ಕೊಳಕ್ಕೂ ಅನುಕೂಲ ಆಗುತ್ತೆ. ಹೌದು. K09 ಅಂದ್ರೆ ಯಾವ್ದು ಬರುತ್ತೆ? ಮೈಸೂರಲ್ಲ? ಮೈಸೂರು ಬರುತ್ತೆ. ರಿಜಿಸ್ಟ್ರೇಷನ್ 09 ಮೈಸೂರು ಬರುತ್ತೆ. ಕರೆಕ್ಟ್. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಹೋಗ್ತಾ ಮಾತಾಡೋಣ. ನೋಡಿ, ಕಾರ್ ಹತ್ಕೊಂಡಿದೀವಿ, ಕಾರ್ ಒಳಗಡೆ ಇದೀವಿ. ಬನ್ನಿ, ಹಂಗೆ ಇದಕ್ಕೆ ಹೋಗ್ಬೇಕು. ಮಾಧವ ಪ್ರಸಾದ್ ಅವರು ಡ್ರೈವ್ ಮಾಡಿದ್ರು. ಈಗ ನೆಕ್ಸ್ಟ್ ಸಿದ್ಧಾರ್ಥ ಲೇಔಟ್ ಹತ್ರ ಹೋಗ್ಬೇಕು. ಇದು ಯಾವ ಏರಿಯಾ? ಇದು ಆರ್ ಟಿ ನಗರ್. ಇದು ಆರ್ ಟಿ ನಗರ, ಮೈಸೂರು. ಹೌದು. ಸರಸ್ವತಿಪುರಂ ಇಂದ ಸ್ವಲ್ಪ ಈ ಕಡೆ ಬರೋದು. 5-6 ಕಿಲೋಮೀಟರ್. 4-5 ಕಿಲೋಮೀಟರ್ ಈ ಕಡೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಹೌದು.